ಹಿಂದಿನ ವಿಷಯದಲ್ಲಿ ಇವೆಂಟ್ಗೆ ಪ್ರಚೋದಕ ಮತ್ತು ಇವೆಂಟ್ನಲ್ಲಿ ನಾವು ತೆಗೆದುಕೊಳ್ಳುವ ಕ್ರಿಯೆಯ ಬಗ್ಗೆ ಕಲಿತಿದ್ದೀಯಾ? ಹೌದು, ಅದು ಸರಿಯಾಗಿದೆ. ನೀನು ಕಂಪ್ಯೂಟರ್ ಪ್ರೋಗ್ರಾಂ ಹೊಂದಿರುವುದು ಇದೇ ಆಗಿರುತ್ತದೆ. ಪ್ರೋಗ್ರಾಮಿಂಗ್ನಲ್ಲಿ ಇವೆಂಟ್ಗಳ ಕ್ರಿಯೆಯನ್ನು ಪ್ರಾರಂಭಿಸುವ ವಸ್ತುಗಳಂತೆ. ಇವೆಂಟ್ಗಳ ಕುರಿತು ನೀನು ನನಗೆ ಇನ್ನೊಂದು ಉದಾಹರಣೆ ನೀಡಬಹುದೇ? ಖಚಿತವಾಗಿ. ನೀನು ಬಟನ್ ಅನ್ನು ಒತ್ತಿದಾಗ ಏನಾದರೂ ಮಾಡುವ ಆಟಿಕೆಯೊಂದಿಗೆ ನೀನು ಏನಾದರೂ ಆಡಿದ್ದೀಯಾ? ಹೌದು, ನನ್ನ ಬಳಿ ಇದೆ. ಸರಿ, ಈ ಬಟನ್ ಪ್ರೋಗ್ರಾಮಿಂಗ್ನಲ್ಲಿ ಒಂದು ಘಟನೆಯಂತೆ. ಅದು ಹೇಗೆ? ನೀನು ಬಟನ್ ಅನ್ನು ಒತ್ತಿದಾಗ ಆಟಿಕೆ ಏನನ್ನಾದರೂ ಮಾಡುತ್ತದೆ ಅಲ್ಲವೇ? ಇನ್ನೊಂದು ಉದಾಹರಣೆಯನ್ನು ಹೇಳಲು ಸಾಧ್ಯವೇ? ಖಂಡಿತ. ನೀನು ಸ್ವಿಚ್ನೊಂದಿಗೆ ಫ್ಯಾನ್ ಹೊಂದಿರುವೆ ಎಂದು ಊಹಿಸಿ. ನಿಮ್ಮ ಸ್ವಿಚ್ ಅನ್ನು ತಿರುಗಿಸಿದಾಗ ಫ್ಯಾನ್ ತಿರುಗಲು ಪ್ರಾರಂಭಿಸುತ್ತದೆ. ನನಗೀಗ ಅರ್ಥವಾಯಿತು. ಹಾಗಾದರೆ ಫ್ಯಾನ್ ಸ್ವಿಚ್ ಅನ್ನು ಫ್ಲಿಪ್ ಮಾಡುವುದು ಪ್ರೋಗ್ರಾಮಿಂಗ್ನಲ್ಲಿ ಇವೆಂಟ್ ಅನ್ನು ಪ್ರಚೋದಿಸುತ್ತಂತೆ. ಸರಿಯಾಗಿ ಹೇಳಿದೆ. ಫ್ಯಾನ್ನಲ್ಲಿ ಸ್ವಿಚ್ ಅನ್ನು ಫ್ಲಿಪ್ ಮಾಡುವುದು ಒಂದು ಇವೆಂಟ್ ಅನ್ನು ಟ್ರಿಗರ್ ಮಾಡಿದ ಹಾಗೆ. ಇವೆಂಟ್ ಸಂಭವಿಸಿದಾಗ ಫ್ಯಾನ್ ಅನ್ನು ಆನ್ ಮಾಡುವುದು ಅಥವಾ ಅದನ್ನು ಆಫ್ ಮಾಡುವ ಪ್ರಕ್ರಿಯೆ ಆಗುತ್ತದೆ. ಪ್ರೋಗ್ರಾಮಿಂಗ್ನಲ್ಲಿ ನೀನು ಕೀಬೋರ್ಡ್ನಲ್ಲಿ ಕೀಲಿಯನ್ನು ಅಥವಾ ಪರದೆಯ ಮೇಲೆ ಕೆಲವು ಬಟನ್ ಅನ್ನು ಒತ್ತಬಹುದು. ಅದು ಕೋಡ್ ಅನ್ನು ಕಾರ್ಯಗೊಳಿಸಲು ಕಾರಣವಾಗಬಹುದು. ಹಾಗಾದರೆ ನಾನು ಸರಿಯಾಗಿ ಅರ್ಥ ಮಾಡಿಕೊಂಡಿರುವುದು ಹೀಗಿದೆ. ಆಟಿಕೆ ಮೇಲಿನ ಬಟನ್ ಅನ್ನು ಒತ್ತುವುದು ಅಥವಾ ಫ್ಯಾನ್ ಸ್ವಿಚ್ ಅನ್ನು ಫ್ಲಿಪ್ ಮಾಡುವುದು ಆಟಿಕೆ ಅಥವಾ ಫ್ಯಾನ್ಗೆ ನಿರ್ದಿಷ್ಟ ಕ್ರಿಯೆಯನ್ನು ಮಾಡುವಂತೆ ಹೇಳಿದಂತೆ. ನೀನು ಸರಿಯಾಗಿ ಹೇಳಿದೆ. ಈಗ ನನಗೆ ಈಗ ಅರ್ಥವಾಯಿತು. ಪ್ರೋಗ್ರಾಮಿಂಗ್ನಲ್ಲಿನ ಇವೆಂಟ್ಗಳು ಕ್ರಿಯೆಗಳನ್ನು ಪ್ರಾರಂಭಿಸುವ ವಸ್ತುಗಳಂತೆ, ನಿಜ ಜೀವನದಲ್ಲಿ ಬಟನ್ಗಳು ಮತ್ತು ಸ್ವಿಚ್ಗಳಂತೆ. ಹೌದು, ಕೋಡಿಂಗ್ನಲ್ಲಿನ ಇವೆಂಟ್ಗಳು ನಾವು ದೈನಂದಿನ ಜೀವನದಲ್ಲಿ ವಿಷಯಗಳನ್ನು ಮಾಡಲು ಬಳಸುವ ಬಟನ್ಗಳು ಅಥವಾ ಸ್ವಿಚ್ಗಳಂತೆ. ಹೌದು, ಆದರೆ ನಾವು ಇವೆಂಟ್ಗಳ ಬಗ್ಗೆ ಏಕೆ ಕಲಿಯಬೇಕು? ಇದು ನನಗೆ ಹೇಗೆ ಸಹಾಯ ಮಾಡುತ್ತದೆ? ಇವೆಂಟ್ಗಳು ಕೋಡಿಂಗ್ನಲ್ಲಿ ಬಹಳ ಮುಖ್ಯ, ಏಕೆಂದರೆ ಅವು ಕಂಪ್ಯೂಟರ್ಗೆ ಏನು ಮಾಡಬೇಕೆಂದು ತಿಳಿಸುತ್ತದೆ. ನೀವು ಕಾರ್ ರೇಸಿಂಗ್ ಆಟ ಆಡಿದ್ದೀಯಾ ಎಂದು ಕಲ್ಪಿಸಿಕೊ. ಕಾರನ್ನು ಚಲಿಸುವಂತೆ ಮಾಡಲು ನೀನು ಎಡ ಅಥವಾ ಬಲಭಾಗದ ಕೀಲಿಗಳನ್ನು ಒತ್ತುತ್ತೀಯ ಅಲ್ಲವೇ? ಹೌದು, ನಾನು ಕಾರನ್ನು ಹಾಗೆಯೇ ನಿಯಂತ್ರಿಸುತ್ತೇನೆ. ಸರಿಯಾಗಿ ಹೇಳಿದೆ. ಕೋಡಿಂಗ್ನಲ್ಲಿ ಇವೆಂಟ್ ಅದೇ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಅವು ನೀವು ಒತ್ತುವ ಬಟನ್ಗಳಂತದಿರುತ್ತದೆ. ಅದು ಏನಾದರೂ ಸಂಭವಿಸುವಂತೆ ಮಾಡುತ್ತದೆ. ಈಗ ಕೆಲವು ನಿಜ ಜೀವನದ ಘಟನೆಯನ್ನು ನೋಡೋಣ ಮತ್ತು ನಾವು ಬರೆಯುವ ಕೋಡಿಂಗ್ನೊಂದಿಗೆ ಕಂಪ್ಯೂಟರ್ಗಳ ಬಗ್ಗೆ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದನ್ನು ನೋಡೋಣ. ಖಂಡಿತವಾಗಿ, ನಾನು ಇನ್ನಷ್ಟು ತಿಳಿದುಕೊಳ್ಳಲು ಕುತೂಹಲನಾಗಿದ್ದೇನೆ. ಎಲ್ಲ ರೀತಿಯ ವಿಷಯಗಳನ್ನು ಮಾಡುವ ನಾವು ಇವೆಂಟ್ಗಳನ್ನು ಹೇಗೆ ಬಳಸಬಹುದು ಎಂಬುದು ತುಂಬ ಸುಲಭ. ಹೌದು, ನಮ್ಮ ಯೋಜನೆಯಲ್ಲಿ ನಾವು ವಿವಿಧ ರೀತಿಯ ಇವೆಂಟ್ಗಳನ್ನು ಬಳಸುತ್ತೇವೆ.